ನಟರಾಜ್ ಗೌಡ್ರೆ ಈಗ ರಾಹುಲ್ ಗಾಂಧಿ ಅವರ ದಾಖಲೆಗಳನ್ನು ನೋಡ್ತಾ ಇದ್ವಿ. ನಿಜಕ್ಕೂ ಒಂದು ರೀತಿ ಕಂಪನ ಸೃಷ್ಟಿಯಾಗಿತ್ತು. ರಾಜಕೀಯ ಪಕ್ಷಗಳು ಕೂಡ ಒಂದು ರೀತಿ ನಡುಕ ಶುರುವಾಗಿತ್ತು. ಏನೋ ಬಿಡುಗಡೆ ಮಾಡ್ತಿದ್ದಾರೆ ಅಂತೇಳಿ. ಈವನ್ ಕರ್ನಾಟಕದಲ್ಲೂ ಕೂಡ ಆಟಂ ಬಾಂಬ್ ಅಂದರು, ಹೈಡ್ರೋಜನ್ ಬಾಂಬ್ ಅಂತರು, ಅದು ಕಾಂಗ್ರೆಸ್ನವ್ರ ಮೇಲೆ ಸ್ಫೋಟ ಆಗ್ಬಿಡ್ತು ಅಂತೇಳಿ. ಇಲ್ಲ ನೋಡಿ, ಚುನಾವಣೆಯ ಸೋಲು ವೋಟ್ ಚೋರಿ ಆಗಿಲ್ಲ ಅಂತೇನಿಲ್ಲ. ವೋಟ್ ಚೋರಿ ಆಗಿಲ್ಲ ಅಂತ ನಾವು ನಮ್ಮ ಹೋರಾಟದಿಂದ ಹಿಂದೆ ನಿಲ್ತೀವಿ ಅನ್ನೋದು ಇಲ್ಲ. ಜನಗಳು, ಬಿಹಾರಿ ಜನಗಳು ಯಾವ ರೀತಿ ಅದನ್ನು ಸ್ವೀಕರಿಸಿದ್ರು ಅದು ಡಿಬೇಟೇಬಲ್. ನಾವು ಮಹದೇವಪುರದಲ್ಲಿ ಏನು ನಾವು ರಿಸರ್ಚ್ ಮಾಡಿ ಪರಿಪಕ್ವ ತನಿಖೆಗಳನ್ನ ಮಾಡಿ ಅದು ಅವರದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೇಟಾವನ್ನು ಉಪಯೋಗಿಸ್ಕೊಂಡು ಅವರಿಗೆ ಯಾವ ಮಾಹಿತಿಯನ್ನು ಕೊಟ್ವಿ. ಆಳಂದದಲ್ಲಿ ಏನಾಗಿದೆ, ಆಳಂದದಲ್ಲಿ ಯಾವ ರೀತಿ ವೋಟ್ ಚೋರಿ ಆಗಲಿ ಪ್ರಯತ್ನ ಆಗಿತ್ತು, ಯಾವ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ ಕಂಪ್ಲೇಂಟ್ ಮೇಲೇ FIR ಆಗಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಪ್ಕೊಂಡಿದೆ. ಅಲ್ಲಿ ಇಲ್ಲೊಂದು ಪ್ರಯತ್ನ ಆಗಿತ್ತು ಅಂತ ಅವ್ರು ಒಪ್ಕೊಂಡಿದ್ದಾರೆ. ಈಗ ಯಾರು ಮಾಡಿದ್ರು, ಹೆಂಗೆ ಮಾಡಿದ್ರು, ಆ ಮೋಡ್ ಆಫ್ ಆಪರಂಡಿ ಹೆಂಗೆ, ಯಾವ ವೋಟ್ಗಳನ್ನ ಡಿಲೀಟ್ ಮಾಡಿ ಯಾವ ವೋಟ್ಗಳನ್ನ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಇವೆಲ್ಲ ತನಿಖೆಯಾಗಿ ಹೊರಗೆ ಬರಬೇಕಾಗಿರ್ತಕ್ಕಂಥದ್ದು. ಒಂದು FIR ಅಂತೂ ಇದೆ, ತನಿಖೆ ಅಂತೂ ಆಗ್ತಾ ಇದೆ. ಕರ್ನಾಟಕ ನಮ್ಮ ಗೃಹ ಇಲಾಖೆ ಏನು ತನಿಖೆ ಮಾಡ್ತಾ ಇದೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಅವರು ಸಹಕರಿಸ್ತಾ ಇಲ್ಲ ಅಂತ ದೂರು ಬಂದಿದೆ. 18 ಬಾರಿ ಮನವಿ ಮಾಡಿದ್ರು, ಪತ್ರ ಬರೆದ್ರು, ಅವರು ಸಹಕರಿಸ್ತಾ ಇಲ್ಲ ಅಂತಿದೆ. ಈ ಸೋಲಿನಿಂದ ನಾವು ನಮ್ಮ ವೋಟ್ ಚೋರಿ ಏನಿದೆ ಆ ಕ್ಯಾಂಪೇನ್ ಆಗಲಿ ಆ ಹೋರಾಟ ಆಗಲಿ ನಿಲ್ಲಿಸಲ್ಲ. ಇನ್ನು ಬೇರೆ ಬೇರೆ ಅಂತ ತಗೋಬೋದು. ನೀವು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮಗೆ ನೀವು ಅಫಿಡವಿಟ್ ಕೊಡಿ, ನೀವು ಪ್ರಮಾಣ ಮಾಡಿ, ಅವೆಲ್ಲ ಅವ್ರು ಕೇಳ್ಬೋದು. ನಾವು ಯಾವ ಸಮಯದಲ್ಲಿ ಎಷ್ಟು ಕೊಡಬೇಕು ಅದನ್ನು ಖಂಡಿತ ಕೊಟ್ಟೇ ಕೊಡ್ತೀವಿ. ಇದನ್ನ ಇನ್ನೂ ಕಾನೂನು ಹೋರಾಟಕ್ಕೂ ತೊಗೊಂಡೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೂ ಹೋಗಬೇಕಾ, ಖಂಡಿತ ಹೋಗೋಣಂತೆ, ಅಲ್ಲಿಗೂ ಹೋಗೋಣಂತೆ. ನಮಗೆ ಏನೇನು ಆಧಾರ ಸಿಕ್ಕಿದೆ, ಮಹಾರಾಷ್ಟ್ರದೇನು ಸಿಕ್ಕಿದೆ, ಹರಿಯಾಣದೇನು ಸಿಕ್ಕಿದೆ, ಬಿಹಾರದಲ್ಲೂ ನಾವು ಯಾವ ರೀತಿ ಎಕ್ಸ್ಪೋಸ್ ಮಾಡಿದ್ವಿ ಅವೆಲ್ಲವನ್ನು ತೆಗೆದುಕೊಂಡು ಹೋಗಿ ಖಂಡಿತವಾಗಿ ಸುಪ್ರೀಂ ಕೋರ್ಟ್ಗೂ ಹೋಗೋಣ. ನ್ಯಾಯಾಂಗದಲ್ಲಿ ಹೋರಾಟ, ಇವನ್ನು ಲೋಕಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಹೋರಾಟ ಆಗುತ್ತೆ, ರಾಜ್ಯಗಳಲ್ಲಿ ಹೋರಾಟ ಆಗುತ್ತೆ, ಜನಸಾಮಾನ್ಯರ ಮಧ್ಯದಲ್ಲೂ ಹೋರಾಟ ಆಗುತ್ತೆ. ಇದನ್ನು ನಾವು ಖಂಡಿತವಾಗಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಒಂದು ಭಾಗ. ಎರಡನೇ ಭಾಗ, ಬಿಹಾರ ಚುನಾವಣೆಯಲ್ಲಿ ಯಾವಾಗ ವೋಟ್ ಚೋರಿ ನಮ್ಗೆ ಆಗುತ್ತೋ ಇಲ್ವೋ ಅನ್ನೋ ಭಯ ಬಂದ ಮೇಲೆ BJP ಚುನಾವಣಾ ಆಯೋಗಕ್ಕೆ ಭಯ ಬಂದ ಮೇಲೆ ವೋಟ್ ಖರೀದಿ ಪ್ಲಾನ್ ಮಾಡಿದರು. ಏನು ವೋಟ್ ಖರೀದಿ? ಸುಮಾರು 75 ಲಕ್ಷ ಮಹಿಳೆಯರ ಅಕೌಂಟಿಗೆ 10,000 ರೂಪಾಯಿ ಹಣ ಹೋಗುತ್ತೆ. ಆ ಹಣ ನೋಡಿ, ಅದು ನೀವು ಟೆಕ್ನಿಕಲಿ ಲೀಗಲ್ ಅನ್ಬೋದು, ಕಾನೂನು ಅದು ಹೌದಪ್ಪ ಸತ್ಯ, ಅದು ಟೆಕ್ನಿಕಲಿ ಲೀಗಲ್ ಅಂತ ತಿಳ್ಕೊಳ್ಳಿ ನೀವು. 11 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇದ್ದಾರೆ, 18 ವರ್ಷಗಳ ಕಾಲ ನಿತೀಶ್ ಕುಮಾರ್ ಅವರೇ ಇದ್ದಾರೆ. ಯಾವಾಗಲೂ ಈ ಮಹಿಳಾ ಸಬಲೀಕರಣ ಬರಲೇ ಇಲ್ಲ ಅವ್ರ ಮೈಂಡ್ಗೆ. 10,000 ರೂಪಾಯಿ ಅವ್ರಿಗೆ ಹಣ ಹಾಕ್ಬೇಕಂತ ಬರಲೇ ಇಲ್ಲ ಅವ್ರಿಗೆ. ಚುನಾವಣೆ ಯಾವಾಗ ಸೋಲ್ತೀವಿ ಅಂತ ಅನಿಸ್ತಾ ಇತ್ತು, ನೀವು ಯಾವುದೇ ಸರ್ವೆ ತೆಗೆದುಕೊಂಡ್ರು ಕೂಡ ತೇಜಸ್ವಿ ಯಾದವ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋರೊಳಗೆ ಅರ್ಹ, ಅವರೇ ನಂಬರ್ 1 ಅಂತ ಯಾವಾಗ ಬರ್ತಾ ಇತ್ತು, ನಿಮ್ಗೆ ಅವಾಗ ಭಯ ಶುರುವಾಯಿತು. ನೀವೇನು ಮಾಡಿದ್ರಿ? ಅವಾಗ ವೋಟ್ ಖರೀದಿ ಪ್ಲಾನ್ ಶುರು ಮಾಡಿದ್ರಿ. ಅಂದ್ರೆ ನಿಮ್ಮ ಪ್ರಕಾರ 10,000 ಹಾಕಿದ್ದೆ ಗೆಲುವಿಗೆ ಕಾರಣ, ಮತಪಟ್ಟಿ ಪರಿಷ್ಕರಣೆ ಅದು ಒಂದು ಮೇನ್ ಕಾರಣ. ಅದು ಒಂದು ಮೇನ್ ಕಾರಣ. ಈಗ ಮತಪಟ್ಟಿ ಪರಿಷ್ಕರಣೆ ಅವ್ರು ಯಾವ ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು, ಯಾವ ರೀತಿಯಾಗಿ ಅವರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಕ್ಕೆ, ಮತ್ತು ಬೇರೆಯವರು ಯಾರು ಟ್ರೆಡಿಷನಲ್ ವೋಟರ್ಸ್ ಇದ್ದಾರೆ, ಕಾಂಗ್ರೆಸ್ ಟ್ರೆಡಿಷನಲ್ ವೋಟರ್ಸ್ ಇದ್ದಾರೆ, ಅವರ ವೋಟ್ಗಳನ್ನ ಅಲ್ಲಿಂದ ಕಿತ್ತಾಕಬೇಕು ಅನ್ನೋ ಯಾವ ರೀತಿ ಸಂಚು ಮಾಡಿದ್ರು, ಅದು ಒಂದು ಜಾಹೀರಾತು, ಅದನ್ನು ಡಿಬೇಟಬಲ್. ಆದರೂ ಕೂಡ ಇದು ಒಂದು ಜನಾದೇಶ ಆಗಿದೆ, ಜನದೇಶ ಆಗಿದೆ, NDA ಪರ ಜನಾದೇಶ ಆಗಿದೆ. ನಮಗೆ ಸೋಲಾಗಿದೆ. ನಾವು ಸೋಲನ್ನ ವಿನಮ್ರವಾಗಿ ಸ್ವೀಕರಿಸಿದ್ದೀವಿ. ಸ್ವೀಕರಿಸ್ತಿದ್ರೆ ಸರ್, ನಿಮ್ಮ ನಾಯಕರು ಒಪ್ಕೋತಿಲ್ಲ, ಜನಾದೇಶ ಅಂತ ಹೇಳ್ತಿಲ್ಲ ಅವರು, ವೋಟ್ ಚೋರಿ ಅಂತ ಹೇಳ್ತಾರೆ. ಮತ್ತು ನಾನು ಈ ಪದ ಹೇಳಿದ ಚುನಾವಣಾ ಆಯೋಗದ ಆಯುಕ್ತರು ಜ್ಞಾನೇಶ್ ಅವರು ಮತ್ತು ಬಿಹಾರ ಜನರ ಮಧ್ಯೆ ನಡೆದಂತ ಯುದ್ಧ ಅಂತ ಹೇಳ್ತಾರೆ. ಮಾನ್ಯ ಖರ್ಗೆ ಸಾಹೇಬರ ಪದನೇ ಇದು. ಜನಾದೇಶಕ್ಕೆ ನಾವು ತಲೆ ಬಾಗ್ತಾ ಇದೀವಿ. ಮಾನ್ಯ ಖರ್ಗೆ ಸಾಹೇಬರ ಮಾತಿದು. ಜನಾದೇಶಕ್ಕೆ ನಾವು ತಲೆ ಬಾಗ್ತೀವಿ. ನಮ್ಮ ಆಂತರಿಕವಾಗಿ ಏನು ವೈಫಲ್ಯ ಇದೆ, ಏನು ದೌರ್ಬಲ್ಯ ಇದೆ, ಅದನ್ನು ನಾವು ಸರಿ ಮಾಡ್ಕೊತೀವಿ, ಗಂಭೀರವಾಗಿ ಪರಿಗಣಿಸಿದ್ದೀವಿ. ಎರಡನೇದು, ಡೇ 1 ನಾವು ಹೇಳ್ತಾ ಇದ್ವಿ, ಏನು ಚುನಾವಣಾ ಆಯುಕ್ತರಿದಾರಲ್ಲ ಅವ್ರು ಯಾವ ರೀತಿ ತಾರತಮ್ಯ ಮಾಡ್ತಾರೆ, ಅವ್ರು ಯಾವ ರೀತಿ ಉಡಾಫೆ ಮಾಡ್ತಾರೆ, ಅವ್ರು ಯಾವ ರೀತಿ BJPಯ ಒಬ್ಬ ಕಾರ್ಯಕರ್ತನ ಥರ, ನಾಯಕನ ಥರ ಬಿಹೇವ್ ಮಾಡ್ತಾರೆ ಅಂತ ನಾವು ಮುಂಚೆಯಿಂದನೂ ಹೇಳಿದ್ವಿ. ಸೊ ಅದು ಮುಂಚೆಯಿಂದನೂ ಚುನಾವಣೆಯಲ್ಲಿ, ಬಿಹಾರ ಚುನಾವಣೆಯಲ್ಲಿ ಒಂದು ಕಾಂಪ್ರಮೈಸ್ಡ್ ಒಂದು ಎನ್ವಿರಾನ್ಮೆಂಟ್ ಇತ್ತು, ಆ ನೆಟ್ವರ್ಕ್ ಇತ್ತು. ಅದನ್ನು ಇಲ್ಲಿವರೆಗೂ ಈಗ ತಮಿಳುನಾಡು ಚುನಾವಣೆ ನಡೀತದೆ ಮುಂದಕ್ಕೆ. ತಮಿಳುನಾಡು ಸರ್ಕಾರ ಏನಾದ್ರು ಒಂದು ಘೋಷಣೆ ಮಾಡೋಕ್ಕೆ 1 ತಿಂಗಳು ಮುಂಚೆ ಘೋಷಣೆ ಮಾಡಲಿ, ಚುನಾವಣಾ ಆಯೋಗ ಹೇಳುತ್ತೆ ಏನು ಮಾಡಬೇಡಿ ಅಂತ ಹೇಳುತ್ತೆ. ಬೇಕಿದ್ರೆ ಕೇರಳಕ್ಕೆ ಅದೇ ಹೇಳುತ್ತೆ. ಆದರೆ ಬಿಹಾರ್ಗೆ ಮಾತು ಹೇಳಿಲ್ಲ ಅವರು. ಚುನಾವಣಾ ಆಯೋಗ ಬಾಯಿ ಮುಚ್ಕೊಂಡಿತ್ತು. ನೀವು 10,000 ಆಗ್ತಾ ಇರೋದು ಅನ್ಎಥಿಕಲ್, ಆಯಿತಾ, ಇಮ್ಮಾರಲ್, ಈ ಪದಗಳು ಹೇಳಿಲ್ಲ ಅವರು, ಅನೈತಿಕ ಅಂತ ಹೇಳಿಲ್ಲ ಅವರು. ಸೊ ಹಂಗಾಗಿ ದೇ ಅಲೌಡ್. ಅವ್ರು ಹೇಳ್ತಾರೆ, ಚುನಾವಣಾ ಆಯೋಗ ಏನು ಮಾಡುತ್ತೆ, ನೋಡಪ್ಪ 10ನೇ ತಾರೀಕು ನಾನು ಅನೌನ್ಸ್ ಮಾಡ್ತೀನಿ, ನೀವು 1ನೇ ತಾರೀಕೊಳಗೆ ಏನು ಮಾಡ್ಕೊತೀರ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗ ಅವ್ರು ಹ್ಯಾಂಡ್ ಇನ್ ಗ್ಲೋವ್ ಆ ರೀತಿಯಾಗಿದೆ. ಸೊ ಈ ಜನಾದೇಶ ಇದನ್ನು ಡಿಬೇಟಬಲ್ ಇದೆ. ಬಟ್ ನಾವು ನಮ್ಮ ಪಕ್ಷ ಎಲ್ಲಿ ನಾವು ಸೋತಿದ್ದೀವಿ, ಯಾವ ದೌರ್ಬಲ್ಯಗಳಿದ್ದಾವೆ, ಎಲ್ಲೆಲ್ಲಿ ಲೋಪಗಳಿದ್ದಾವೆ, ಅದೆಲ್ಲ ಸರಿ ಮಾಡ್ಕೊಳ್ಳೋಕೆ, ಒಂದು ವಿಮರ್ಶೆ ಮಾಡ್ಕೊಳ್ಳಿಕ್ಕೆ, ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಒಂದು ಸರಿಯಾದ ಸಮಯ ಇದೆ.